ಒಬ್ಬ ವ್ಯಕ್ತಿಯನ್ನ ಸಭ್ಯ ವ್ಯಕ್ತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅವನ ಹತ್ರ ಈ 10 ನಡವಳಿಕೆಗಳು ಇರಲೇಬೇಕು. ನೀವು ಕೂಡ ಒಬ್ಬ ಸಭ್ಯ ವ್ಯಕ್ತಿಯಾಗಿ ಬದಲಾಗಬೇಕು, ಗುರುತಿಸ್ಕೊಳ್ಬೇಕು ಅಂದರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾರ ಮನೆಗಾದರೂ ಹೋಗೋ ಮುಂಚೆ ಅವರಿಗೆ ಕರೆ ಮಾಡಿ ತಿಳಿಸಿ ಆಮೇಲೆ ಹೋಗಿ. ಅತಿಥಿಗಳು ಬಂದಾಗ ಮೊಬೈಲ್ ನೋಡೋದನ್ನು ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಯಾರನ್ನಾದರೂ ಭೇಟಿ ಆದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಒಂದು ಕಿರುನಗೆಯೊಂದಿಗೆ ಅವ್ರ ಜೊತೆ ಮಾತಾಡಿ. ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಫೋನ್ನಲ್ಲಿ ಮಾತಾಡೋದನ್ನು ತಪ್ಪಿಸಿ. ನಿಮ್ಮನ್ನು ನಂಬಿ ಹೇಳಿದ ರಹಸ್ಯಗಳನ್ನು ಬೇರೆಯವ್ರ ಮುಂದೆ ಹಂಚ್ಕೊಳ್ಬೇಡಿ. ಸಹಾಯ ಮಾಡಿದವ್ರಿಗೆ ಧನ್ಯವಾದ ಹೇಳೋದನ್ನು ದೌರ್ಬಲ್ಯ ಅನ್ನೋದಿಲ್ಲ, ಅದು ನಿಮ್ಮ ಸಂಸ್ಕಾರ ಆಗಿರುತ್ತೆ. ಯಾರದ್ದೇ ವೈಯಕ್ತಿಕ ವಿಚಾರಗಳನ್ನು ಅಂದರೆ ಅವ್ರ ಸಂಬಳ ಆಗಿರ್ಬೋದು, ಅವ್ರ ಮದುವೆ, ಅವರ ಪ್ರೀತಿ, ಅವರ ಗೆಳೆತನ ಇತ್ಯಾದಿ ಕುತೂಹಲಕ್ಕೆ ಕೇಳಬೇಡಿ. ನಿಮ್ಮ ಕುತೂಹಲದಿಂದ ಅವ್ರ ಮನಸ್ಸಿಗೆ ಘಾಸಿ ಆಗುವಂಥ ಸಂದರ್ಭಗಳು ಬರ್ಬೋದು. ಸೊ ಯಾರ ವೈಯಕ್ತಿಕ ವಿಚಾರಗಳು ಕೂಡ ನಿಮಗೆ ಬೇಡ. ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ. ಆಗದಿದ್ದರೆ ಮೊದಲೇ ವಿನಂತಿಯಿಂದ ತಿಳಿಸ್ಬಿಡಿ. ಕ್ಯೂನಲ್ಲಿ ನಿಲ್ಲುವಾಗ ಅಥವಾ ಟ್ರಾಫಿಕ್ನಲ್ಲಿ ತಾಳ್ಮೆಯಿಂದ ಇರಿ. ನಿಮ್ಮ ಮಾತು ಮುತ್ತಿನಂತಿರಲಿ, ಯಾರ ಮನಸ್ಸಿಗೂ ಕೂಡ ನೋವು ಮಾಡದೇ ಇರಲಿ. ಸೊ ಈಗ ನಿಮ್ಮ ಗುಂಪಿನಲ್ಲಿರುವ ಆ ಸಭ್ಯ ವ್ಯಕ್ತಿಗೆ ನೀನು ಹೇಗಿದೆಯಾ ಕಣಪ್ಪ ಅಂತ ಹೇಳೋದಕ್ಕೆ ವಿಡಿಯೋನ ಕಳಿಸಿ, ಅಥವಾ ಸಭ್ಯ ವ್ಯಕ್ತಿಯವನಾಗಿಲ್ಲ ಅಂದರೆ ಈ ರೀತಿ ಆಗಪ್ಪ ಅನ್ನೋದಕ್ಕಾಗಿ ವಿಡಿಯೋನ ಶೇರ್ ಮಾಡಿ. ಮತ್ತು ನೀನು ಕೂಡ ಬದಲಾಗ.